ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೆ. ಕ್ಷೇತ್ರಾಧಿಪತಿಯಾದಂತಹ ಶ್ರೀಮನ್ ಮಹಾಗಣಪತಿಯ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಶ್ರೀ ಗುರುಭ್ಯೋ ನಮಃ. ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ನೀಡುವಂತಹ ಗುರುಗಳ ಉಪಸ್ಥಿತರಿರುವಂತಹ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಡನೀರು ಶ್ರೀಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಹಾಗೂ ಅನುಮತಿ ಅನುಜ್ಞೆಯನ್ನು ಸ್ವೀಕರಿಸುತ್ತಾ, ಈ ಒಂದು ಧಾರ್ಮಿಕ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಹಿರಿಯರು, ವೇದಮೂರ್ತಿಗಳು, ಇವತ್ತು ವಿಶೇಷವಾಗಿ ನಮಗೆಲ್ಲರಿಗೂ ಕೂಡ ಕೃತಾರ್ಥತೆಯನ್ನು ಅನುಗ್ರಹಿಸಿದಂತಹ ತಂತ್ರಿಗಳಾದಂತಹ ಉದಯ ಅಡಿಗರೆ, ನಮ್ಮ ಸೌಭಾಗ್ಯ ಈ ಒಂದು ಪರಿಸರದಲ್ಲಿ ಇಷ್ಟೊಂದ ಅತ್ಯುತ್ತಮವಾದಂತಹ ದೇವಾಲಯವನ್ನು ನಮ್ಮ ಕಣ್ಣಿನಿಂದ ತುಂಬಿಕೊಂಡು ಕೃತಾರ್ಥರಾಗಲಿಕ್ಕೆ ಪರಿಪೂರ್ಣವಾದ ಒಂದು ಸಹಕಾರ ಅಂತ ಹೇಳುವ, ಅಥವಾ ಉಪಕಾರ ಅಂತ ಹೇಳುವ, ಅಥವಾ ಒಂದು ಆಶೀರ್ವಾದ ಅಂತ ಹೇಳುವ, ಇದನ್ನ ಕರುಣಿಸಿದಂತಹ ಬ್ರಹ್ಮಲಿಂಗೇಶ್ವರ ಕ್ಷೇತ್ರದ ಅರ್ಚಕರಾದಂತಹ ಕೃಷ್ಣಮೂರ್ತಿ ಮಂಜರೆ, ಅದಕ್ಕೆ ಪ್ರೇರಣಾ ಶಕ್ತಿಯಾದಂತಹ ರಾಮಕೃಷ್ಣ ಮಯ್ಯರವರೇ, ಹಾಗೂ ಈ ಒಂದು ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರಾದಂತಹ ಡಾಕ್ಟರ್ ಆದೇಶ ಹೆಬ್ಬಾರ್ರವರೇ. ಸಾಮಾನ್ಯವಾಗಿ ನಾವೆಲ್ಲ ಕನಸು ಕಾಣ್ತೇವೆ, ನೂರಾರು ಕನಸು ಕಾಣ್ತೇವೆ. ಆ ಕನಸು ನನಸಾಗುವುದು ಬಹಳ ಕಡಿಮೆ. ಆದರೆ ಮಹಾತ್ಮರಿಗೆ ಏನಾದರೂ ಒಂದು ಕನಸು ಬಿದ್ದರೆ ಅದು ಖಂಡಿತ ಯಶಸ್ಸಾಗತ್ತೆ ಅನ್ನೋದು ಈ ಒಂದು ಕಾರ್ಯಕ್ರಮದಿಂದ ನಿಜವಾಯಿತು. ಅದಕ್ಕೋಸ್ಕರ ಅವರಿಗೆ ಇನ್ನೂ 10 ಉತ್ತಮವಾದ ಕನಸು ಬೀಳಲಿ ಅಂತ ನಾವೆಲ್ಲ ಕನಸು ಕಾಣ್ತಾ ಇದ್ದೇವೆ ಅಂತೇಳಿ ರಾಮಕೃಷ್ಣ ಮಯ್ಯರಲ್ಲದೆ ಹೇಳ್ತೇವೆ. ಯಾಕಂದ್ರೆ ನಮ್ಮ ಪುರಾಣ ಇತಿಹಾಸಗಳನ್ನ ಅವಲೋಕಿಸಿದಾಗ ಮಹಾತ್ಮರಿಗೆ ಏನಾದರೂ ಒಂದು ಯೋಚನೆ ಅಥವಾ ದುಃಖ ಕಷ್ಟ ಬಂದರೆ ಅದರಿಂದ ಮಹತ್ ಕಾರ್ಯ ಆಗ್ಲಿಕ್ಕೆ ಸಾಧ್ಯ ಇದೆ. ಇದಕ್ಕೆ ಒಂದು ನಿದರ್ಶನ ರಾಮಾಯಣ, ಇನ್ನೊಂದು ನಿದರ್ಶನ ಮಹಾಭಾರತ. ನಾನು ಹೆಚ್ಚು ಹೇಳಲಿಕ್ಕೆ ಇಲ್ಲ, ಹೆಚ್ಚು ಹೇಳುವ ಸಮಯವೂ ಅಲ್ಲ. ನಮ್ಮ ಗುರುಗಳ ಆಶೀರ್ವಾದಕ್ಕೋಸ್ಕರ ನಾವು ಆತುರಿತಾ ಇದ್ದೇವೆ. ನೋಡಿ, ರಾಮಾಯಣ ಒಂದು ಗ್ರಂಥ ಅಥವಾ ರಾಮಾಯಣದ ಕಥೆ ಹುಟ್ಟಲಿಕ್ಕೆ ವಾಲ್ಮೀಕಿ ಕಾರಣ. ಆ ವಾಲ್ಮೀಕಿಗೆ ಆದಂತ ಒಂದು ದುಃಖ ಕಾರಣ ಹೆಚ್ಚಿನವರಿಗೆ ಗೊತ್ತಿರ್ಲಿಕ್ಕಿಲ್ಲ. ವಾಲ್ಮೀಕಿ ಮಹರ್ಷಿಗಳು ತಮಸಾ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದಾಗ ಹೀಗೆ ಮೇಲೆ ನೋಡ್ತಾರೆ, ಒಂದು ಬೇಡ ಒಂದು ಬಾಣವನ್ನ ಬಿಟ್ಟು ಒಂದು ಹಕ್ಕಿಯನ್ನ ಕೊಂದು ಬಿಡುತ್ತಾನೆ. ಮನಸ್ಸಿಗೆ ವೇದನೆ ಆಯಿತು. ತಕ್ಷಣ ಇನ್ನೊಂದು ಹೆಣ್ಣು ಹಕ್ಕಿ ಕೆಳಗೆ ಬಿದ್ದು ಒದ್ದಾಡಿಕೊಂಡು ಅಯ್ಯೋ ಸತ್ಯಲ್ಲ ಅಂತ ತನ್ನ ಪ್ರಾಣಕಾಂತನ ಬಗ್ಗೆ ದುಃಖಿಸ್ತದೆ. ಈ ಎರಡು ದುಃಖ ಇವರ ಹೃದಯದಲ್ಲಿ ಅಂಟಿಕೊಂಡು ಮಾ ನಿಷಾದ ತ್ವಂ ಶಾಶ್ವತಾಂ ಗತಿಂ ಅಂತ ಒಂದು ಶ್ಲೋಕ ಅಚಾನಕ್ ಅವರಿಗೆ ಗೊತ್ತಿಲ್ಲದೆ ಹೊರಬಂತು. ಆ ಒಂದು ದುಃಖದ ಕಾರಣದಿಂದ ಹೊರಬಂದ ದುಃಖ ಇಡೀ ಮಹಾಭಾರತವನ್ನ ಅಥವಾ ರಾಮಾಯಣವನ್ನ ಬರೆಯುವಂತ ಪ್ರೇರಣೆ ಕೊಟ್ಟಿತು. ಅವರ ದುಃಖ ಅಂತಹ ಅತ್ಯುತ್ತಮವಾದ ಆದಿಗ್ರಂಥವಾದ ನಮಗೆಲ್ಲರಿಗೂ ದಾರಿದರ್ಶ ಅಥವಾ ಮಾರ್ಗದರ್ಶಕವಾದಂತಹ ಬೆಳಕಾದಂತಹ ಮಹಾಭಾರತ ಉಂಟಾಯಿತು. ಇನ್ನೊಬ್ಬ ಮಹಾತ್ಮನಿಗೆ ರಣರಂಗದಲ್ಲಿ ನಿಂತಾಗ ದುಃಖ ಆಯಿತು. ಅಯ್ಯೋ ನಮ್ಮವರನ್ನು ನಾನು ಹೇಗೆ ಕೊಲ್ಲುವುದಪ್ಪ, ಇದು ಹೆಚ್ಚಿನವರಿಗೆ ಗೊತ್ತಿದೆ. ಭಗವದ್ಗೀತೆಯ ಆರಂಭದಲ್ಲಿ ಅರ್ಜುನ ವಿಷಾದ ಯೋಗ ಅಂತ ಹೆಸರೇ ವಿಷಾದ ಅಂದ್ರೆ ದುಃಖ. ಆ ಅರ್ಜುನನಿಗೆ ವಿಷಾದ ಆದಾಗ ರಾಮಾಯಣ ವಿಶೇಷವಾಗಿ ಭಗವದ್ಗೀತೆಯ ಉದ್ಭವವಾಯಿತು, ಉದಯವಾಯಿತು, ನಮಗೆಲ್ಲ ಮಾರ್ಗದರ್ಶಕವಾಯಿತು. ಆದ್ದರಿಂದ ನಾನು ಇಷ್ಟೇ ಹೇಳೋದು, ಮಹಾತ್ಮರಿಗೆ ಏನಾದರೂ ಕಷ್ಟ ಆದರೆ ಜಗತ್ತಿಗೆ ಉದ್ಧಾರ ಆಗತ್ತೆ, ಜಗತ್ತಿಗೆ ಮಾರ್ಗದರ್ಶನ ಆಗತ್ತೆ. ಆದ್ದರಿಂದ ಮಹಾತ್ಮರಿಗೆ ಮಹತ್ತಾದಂತಹ ಕನಸು ಬಿದ್ದಾಗ ನಮ್ಮ ಕನಸೆಲ್ಲ ನನಸಾಗತ್ತೆ. ಇಂತಹ ದೇವಾಲಯಗಳ ನಿರ್ಮಾಣ ಆಗಲಿಕ್ಕೆ ಕಾರಣ ಆಯಿತು. ಅದೇ ರೀತಿ ಈ ಒಂದು ಪರಿಸರದಲ್ಲಿ ಜೀರ್ಣವಾದಂತಹ ಮಹಾಗಣಪತಿಯ ದೇವಾಲಯ ನೋಡಿ ನಾವೆಲ್ಲರೂ ಕೂಡ ದುಃಖಿಸ್ತಾ ಇತ್ತು, ಅಥವಾ ಏನೋ ಒಂದು ಕಳ್ಕೊಂಡಾಗಿತ್ತು. ಆದರೆ ಮಾಡಲಿಕ್ಕೆ ನಮ್ಮಲ್ಲಿ ಅಂತಹ ಸಾಮರ್ಥ್ಯ ಏನೋ ದೇವರು ಕೊಡ್ಲಿಲ್ಲ ಅಂತ ಹೇಳುವುದಕ್ಕಿಂತ ದೇವರು ಕೊಡುವಂತ ಬುದ್ಧಿಯನ್ನ ಕೊಡ್ಲಿಲ್ಲ ಅಲ್ಲ ಅಂತ ನಾವು ವಿಷಾದ ಪಡಬೇಕಾಗತ್ತೆ. ಆದ್ದರಿಂದ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನ ನೀಡಿ ಈ ಒಂದು ಭವ್ಯವಾದ ದೇವಾಲಯ
ಇಲ್ಲಿ ನಿರ್ಮಾಣ ಆಗಲಿಕ್ಕೆ ಕಾರಣವಾಯಿತು. ದೇವಾಲಯ ನಿರ್ಮಾಣ ಆಯಿತು ಅಂತ ನಾವು ಕೈ ತೊಳ್ಕೊಳ್ಳೋ ಹಾಗಿಲ್ಲ. ಯಾಕೆಂದ್ರೆ ದೇವಾಲಯದ ನಿರ್ಮಾಣ, ಬ್ರಹ್ಮಕಲಶ ಎಲ್ಲ ಏನೋ ದೇವರ ಸಹಾಯ, ದೇವರ ಪ್ರೇರಣೆ, ದೇವರ ಅನುಗ್ರಹದಿಂದ ನೂರಾರು ಜನರಿಂದ ಆಗಬಹುದು. ಆದರೆ ಅದನ್ನ ನಿತ್ಯ ನಿರಂತರವಾಗಿ ಆರಾಧನೆ ಮಾಡಿಕೊಂಡು ಹೋಗುವಂತ ಗುರುತರವಾದ ಜವಾಬ್ದಾರಿ ನಮ್ಮ ನಿಮ್ಮ ಮೇಲಿದೆ. ಆದ್ದರಿಂದ ಪುಷ್ಪಮಾಲಾನುಷಂಗೇಣ ಸೂತ್ರಂ ಶಿರಸಿದಾರ್ಯತೆ ಅಂತ ನಾವ್ಯಾರೂ ಕೂಡ ಹಗ್ಗವನ್ನ ದೇವರ ತಲೆ ಮೇಲಿಡುವುದಿಲ್ಲ. ನಮ್ಮ ಮಹಿಳೆಯರು, ಮಾತೆಯರು ಹಗ್ಗವನ್ನು ಯಾರೂ ಕೂಡ ತಲೆಯಲ್ಲಿ ಮುಡಿದುಕೊಳ್ಳುವುದಿಲ್ಲ. ಆದರೆ ಆ ಹಗ್ಗದ ಜೊತೆಗೆ ಹೂ ಸೇರಿದಾಗ ಆ ಹಗ್ಗಕ್ಕೂ ಕೂಡ ತಲೆಯ ಮೇಲೆ ಏರುವಂತಹ ಅಥವಾ ಭಗವಂತನ ಶಿರಸ್ಸಿನಲ್ಲಿ ರಾರಾಜಿಸುವ ಯೋಗ ಬರುತ್ತೆ. ಆದ್ದರಿಂದ ಇಂತಹ ಮಹಾತ್ಮರು ವಿಶೇಷವಾದಂಥ ದೇವಾಲಯವನ್ನ ಕಟ್ಟಿ ನಮಗೆ ನೀಡಿದ್ದಾರೆ. ಅದರ ಜೊತೆಗೆ ಹಗ್ಗದಂತ ನಮಗೂ ಕೂಡ ದೇವರ ಸೇವೆ ಮಾಡುವಂತಹ ಸೌಭಾಗ್ಯಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ನಾನು ಹೇಳ್ತಾ ಇರೋದು, ಈ ಪರಿಸರದವರೆಲ್ಲರೂ ಕೂಡ ಪ್ರತಿದಿನ ಒಮ್ಮೆ ಆದರೂ ದೇವಾಲಯಕ್ಕೆ ಬಂದು ಈ ದೇವಾಲಯ ಜ್ವಲಂತ ಅಥವಾ ನಿರಂತರವಾಗಿ ಚೇತನಯುಕ್ತವಾಗಿ ಇರುವಂತೆ ನಾವು ಮಾಡಬೇಕಾದ ಕರ್ತವ್ಯ ನಮ್ಮ ಮೇಲಿದೆ. ಯಾಕೆಂದ್ರೆ ನಾವೆಲ್ಲರೂ ಸೇರಿ ಭಗವಂತ ಅಂತ ಕರೆದ್ರೆ ಖಂಡಿತ ದೇವರು ಅಲ್ಲಿ ಪ್ರತ್ಯಕ್ಷನಾಗ್ತಾನೆ. ಆದ್ರಿಂದ 10 ಜನ ಇರುವಲ್ಲಿ ದೇವರು ಇದ್ದಾನೆ ಅಂತ ಒಂದು ಗಾದೆ ಕೂಡ ಇದೆ. ಅದೇ ರೀತಿ ಈ ಅಶ್ಮಾಪಿ ಯಾತಿ ದೇವತ್ವಂ ಮಹದ್ಭಿ ಸುಪ್ರತಿಷ್ಠಿತ ಅಂತ ಒಂದು ಕಲ್ಲು ಕೂಡ ಮಹಾತ್ಮರ ಒಂದು ಅಮೃತ ಹಸ್ತದ ಸ್ಪರ್ಶದಿಂದ ಅದು ದೇವತ್ವಂ ಯಾತಿ, ದೇವತ್ವವನ್ನ ಕಾಣ್ತಾ ಇದೆ. ಒಂದು ಸಣ್ಣ ಶಿಲೆ ಆ ಮೂರ್ತಿಗೆ ವಿಶೇಷವಾಗಿ ಇವತ್ತು ಮಹಾತ್ಮರಾದಂತಹ ಜಗದ್ಗುರುಗಳು ಬಂದು ಆ ವಿಶೇಷವಾದಂತಹ ನಮ್ಮ ತಂತ್ರಿಗಳಿಂದ ತಾಂತ್ರೋಕ್ತವಾದಂತಹ ಮಂತ್ರಪೂರಿತವಾದ ಜಲವನ್ನ ಅಭಿಷೇಕ ಮಾಡುವ ಮೂಲಕ ಆ ದೇವರ ಸಾನ್ನಿಧ್ಯ ಅಲ್ಲಿ ಸ್ಥಿರವಾಗಿದೆ. ಆದ್ದರಿಂದ ಬೇ ಸಾನ್ನಿಧ್ಯ ಸ್ಥಿರವಾದರೂ ಸಾಲದು, ಆ ದೇವರ ಶಕ್ತಿ ನಮಗೆ ಅನುಗ್ರಹ ಕೊಡಬೇಕಾದ್ರೆ ಒಂದು ಕನೆಕ್ಷನ್ ಮಾಡಬೇಕು, ವೈರಿಂಗ್ ಮಾಡಬೇಕು. ಅದು ಯಾವ ವೈರಿಂಗ್ ಅಂದ್ರೆ ಭಕ್ತಿಯ ತುಷ್ಯಂತಿ ದೈವತಾನಿ. ದೇವರನ್ನ ಭಕ್ತಿಯಿಂದ ನಾವು ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ಕಾಲದಲ್ಲಿ ಎಷ್ಟು ನಾವು ಪ್ರಾರ್ಥನೆ ಮಾಡ್ತೇವೋ, ನಮ್ಮಲ್ಲಿ ಎಷ್ಟು ಭಕ್ತಿ ಇದೆಯೋ ಆ ಭಕ್ತಿಗೆ ತಕ್ಕದಾದಂತಹ ಶಕ್ತಿ ಅಲ್ಲಿ ಇದೆ, ಅದು ನಮಗೆ ಕನೆಕ್ಟ್ ಆಗತ್ತೆ. ಆದ್ದರಿಂದ ಬಹಳ ಕಾರಣಿಕ ದೇವಸ್ಥಾನ ಅಂತ ಏನ್ ಹೇಳ್ತೀವಿ, ಪ್ರತಿಯೊಂದು ಕೂಡ ಕಾರಣಿಕ. ಆ ಕಾರಣಿಕತ್ವ ನಮಗೆ ಅನುಗ್ರಹ ಆಗಬೇಕಾದ್ರೆ ನಮ್ಮಲ್ಲಿ ಅಂತಹ ಭಕ್ತಿ ಬೇಕು. ಒಂದು ಮಾತು ಬರಬಹುದು, ಭಕ್ತಿ ಅಂದರೆ ಏನು ಅಂತ. ಮಹಾತ್ಮ್ಯ ಜ್ಞಾನ ಪೂರ್ವಕ ಸುದೃಢ ಸ್ನೇಹ ಭಕ್ತಿ. ಆ ದೇವರಲ್ಲಿ ಬಹಳ ಶಕ್ತಿ ಇದೆ ಅಂತ ನಮಗೆ ಆ ದೇವರ ಬಗ್ಗೆ ನಂಬಿಕೆ ಇದ್ರೆ, ಅದೇ ರೀತಿ ನಮ್ಮಲ್ಲಿ ದೇವರ ಬಗ್ಗೆ ಪ್ರೀತಿ ಇದ್ರೆ, ಮಹಾತ್ಮ್ಯ ಜ್ಞಾನಪೂರ್ವಕ ಸುದೃಢ ಸ್ನೇಹ, ದೃಢವಾದಂತಹ ಸ್ನೇಹ ಭಕ್ತಿ ಇದ್ರೆ ಆ ದೇವರಲ್ಲಿ ನಮ್ಮ ಭಕ್ತಿ ಉಂಟಾಗ್ತದೆ. ಭಕ್ತಿಯಿಂದ ದೇವರ ಶಕ್ತಿ ನಮಗುಂಟಾಗತ್ತೆ. ಆದ್ರಿಂದ ನಮ್ಮ ಕಾರ್ಯ ನಿತ್ಯ ನಿರಂತರವಾಗಿ ಯಶಸ್ಸಾಗತ್ತೆ. ತಮಗೆಲ್ಲ ಗೊತ್ತಿದೆ, ಪ್ರತಿಯೊಂದು ಕಾರ್ಯದಲ್ಲಿಯೂ ಕೂಡ ಪ್ರಥಮ ಪೂಜೆ ಗಣಪತಿಗೆ. ನಮ್ಮ ವೈದಿಕ ಕಾರ್ಯಕ್ರಮಗಳಲ್ಲಿಯೂ ಹಾಗೆ, ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡುವುದಾದರೂ ಅಥವಾ ವಿವಾಹ ಮಾಡುವುದಾದರೂ, ಗೃಹ ಪ್ರವೇಶ ಮಾಡುವುದಾದರೂ, ಉಪನಯನಾದಿ ಸಂಸ್ಕಾರಗಳನ್ನು ಮಾಡುವುದಿದ್ರು ಪ್ರಥಮ ಗಣಪತಿಗೆ ಪೂಜೆ ಮಾಡ್ತೇವೆ. ಯಾಕೆಂದ್ರೆ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಸಂಸ್ಕೃತ ಬಹಳ ಸರಳ, ಎಲ್ಲರಿಗೂ ಅರ್ಥ ಆಗತ್ತೆ. ನಿರ್ವಿಘ್ನಂ, ವಿಘ್ನ ಇಲ್ಲದಂತೆ. ಕುರು ಅಂದ್ರೆ ಮಾಡು, ದೇವ ಮೇ, ಮೇ ಅಂದ್ರೆ ನನಗೆ. ಸರ್ವ ಕಾರ್ಯೇಷು ಸರ್ವದ, ಪ್ರತಿಯೊಂದು ಕೆಲಸದಲ್ಲಿಯೂ ನಿರ್ವಿಘ್ನತೆಯನ್ನ ಉಂಟು ಮಾಡು. ಇದರ ಜೊತೆಗೆ ಇನ್ನೊಂದು ವಿಶೇಷಗಳಿದೆ. ಯಾವುದಾದ್ರೂ ಧರ್ಮ ಕರ್ಮಗಳನ್ನು ಆರಂಭ ಮಾಡುವಾಗ ನಮ್ಮ ಪುರೋಹಿತರು ಇಲ್ಲ ಇದ್ದಾರೆ, ಗಣಪತಿಗೆ ಮೊದಲು ಪೂಜೆ ಮಾಡ್ತೇವೆ ಅಂತ ನಾವು ನೀವೆಲ್ಲ ಹೇಳ್ತೇವೆ. ಭಜನೆಯಲ್ಲಿ ಕೂಡ ಒಂದಿಪೆ ನಿನಗೆ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ. ಆದ್ರೆ ಅದಕ್ಕಿಂತ ಒಂದು ವಿಶೇಷ ಅಂದ್ರೆ ಆ ಗಣಪತಿಗೆ ಪೂಜೆ ಮಾಡುವುದಕ್ಕಿಂತ ಮೊದಲು ಗುರುಗಳಿಗೆ ಪೂಜೆ ಮಾಡ್ತೇವೆ. ಯಾಕೆಂದ್ರೆ ಹರೌರುಷ್ಟೇ ಗುರುಸ್ತ್ರಾತ. ಒಂದು ವೇಳೆ ದೇವರೇ ನಮ್ಮ ಮೇಲೆ ಕೋಪ ಮಾಡಿಕೊಂಡ್ರು ಕೂಡ ನಮ್ಮನ್ನ ರಕ್ಷಣೆ ಮಾಡೋರು ಯಾರಿದ್ದಾರೆ ಅಂದ್ರೆ ಗುರುಗಳು. ಆದ್ದರಿಂದ ಗುರುಗಳ ಸ್ಥಾನ ಅಥವಾ ಜಗದ್ಗುರುಗಳ ಒಂದು ವಿಶೇಷವಾದಂತಹ ಸಾನ್ನಿಧ್ಯ ಇಲ್ಲಿದ್ದು, ಆ ಗುರುಗಳ ಮತ್ತು
ದೇವರ ಇಬ್ಬರ ಅನುಗ್ರಹವನ್ನು ನಾವು ಪಡೆದುಕೊಂಡ್ರೆ ನಮಗೆ ಎರಡು ಕಣ್ಣುಗಳ ಹಾಗೆ ಮುಂದಿನ ದಾರಿ ಸುಗಮವಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ವಿಶೇಷವಾಗಿ ಹಿಂದೆ ಕೂಡ ನಾನು ಹೇಳಿದ್ದೇನೆ, ನಮ್ಮ ಈ ಕಾಡಿನ ಕೊಂಡ ಪರಿಸರಕ್ಕೆ ಒಬ್ಬ ರಾಮ, ಇನ್ನೊಬ್ಬ ಕೃಷ್ಣ, ಇವರಿಬ್ಬರ ಪರಿಪೂರ್ಣವಾದಂತಹ ಆಶೀರ್ವಾದ ಇದೆ. ಆದ್ದರಿಂದ ತಮಗೆಲ್ಲ ಗೊತ್ತಿದೆ ರಾಮ ಅಂದ್ರೆ ಯಾರು, ಕೃಷ್ಣ ಅಂದ್ರೆ ಯಾರು. ನಾನು ಪ್ರತ್ಯೇಕ ಹೇಳಬೇಕಾಗಿಲ್ಲ. ಪ್ರಥಮವಾಗಿ ನಾನು ಹೇಳಿದ್ದು ರಾಮಾಯಣ, ಎರಡನೆಯದು ಹೇಳಿದ್ದು ಮಹಾಭಾರತ. ಆದ್ದರಿಂದ ರಾಮ ಮತ್ತು ಕೃಷ್ಣ ಇಬ್ಬರಿದ್ರೆ ನಮಗೆ ಇನ್ಯಾರ ಭಯ ಇದೆ? ಆದರೆ ಜೊತೆಯಲ್ಲಿ ಗುರುಗಳ ಆಶೀರ್ವಾದ, ಗಣಪತಿಯ ಅನುಗ್ರಹ ಇದ್ರೆ ನಿತ್ಯ ನಿರಂತರವಾಗಿ ನಾವು ಮುಂದಿನ ದಿಗ್ವಿಜಯವನ್ನ ಮಾಡಬಹುದು. ಗುರುಗಳೇ ಹಾಗೂ ವೇದಿಕೆಯಲ್ಲಿರುವಂತಹ ನಮ್ಮೆಲ್ಲರ ಕಣ್ಮಣಿಗಳೇ, ಈ ಒಂದು ದೇವಾಲಯ, ಈ ಒಂದು ಪರಿಸರದಲ್ಲಿ ವಿಶೇಷವಾಗಿ ನಮ್ಮೆಲ್ಲ ಭಕ್ತರ, ಗ್ರಾಮಸ್ಥರ ಪರಿಪೂರ್ಣವಾದ ಸಹಕಾರದಿಂದ ಉತ್ತಮವಾದ ಮುಂದಿನ ವರ್ಧಂತಿ ಉತ್ಸವ, ಈಗಾಗಲೇ ಕೃಷ್ಣಮೂರ್ತಿ ಮಂಜೂರು ಹೇಳಿ ಆಯಿತು, 1000 ಕಾಯಿ ಗಣಹೋಮದೊಂದಿಗೆ ಯಶಸ್ವಿಯಾಗಿ ಮಾಡುವಂತ ಧೈರ್ಯ ನಿಮ್ಮೆಲ್ಲರ ಆಶೀರ್ವಾದದಿಂದ ಬಂದಿದೆ. ಅಂತ ಆನೆ ಬಲವನ್ನ ಆ ಗಜಾನನ, ಅವನೇ ಆನೆ, ಯಾಕಂದ್ರೆ ಗಜ ಆನನ, ಅವನು ಆನೆಯ ಬಲವನ್ನ ಕೊಡುವಂತ ಗಜಾನನ ಅನುಗ್ರಹ ಇದ್ರೆ ಇನ್ನೂ ಯಶಸ್ವಿಯಾಗಿ ಮಾಡೋಣ. ಒಂದು ಕ್ಷೇತ್ರ ಅಭಿವೃದ್ಧಿ ಆಗಬೇಕಾದ್ರೆ 5 ವಸ್ತುಗಳಿರಬೇಕಂತೆ. ಹಿಂದೆ ಕೂಡ ನಾವು ಬೇರೆ ವೇದಿಕೆಯಲ್ಲಿ ಹೇಳಿದ್ದು ಕೆಲವರಿಗೆ ಗೊತ್ತಿರಬಹುದು. ಆಚಾರ್ಯಸ್ತಪಸ, ನಮ್ಮ ಆಚಾರ್ಯರು ಉದಯ ಅಡಿಗರು ತಪಸ್ಸಿನ ಹಾಗೆ ಅದಕ್ಕೆ ಮಂತ್ರಪೂರಿತವಾಗಿ ತಪಸ್ಸಿನ ಮೂಲಕ ಅಥವಾ ಶಕ್ತಿಯನ್ನ ಕೊಟ್ಟಿದ್ದಾರೆ, ಕಲೆ ಏರಿಸಿದ್ದಾರೆ. ಸರಳವಾದ ಭಾಷೆಯಲ್ಲಿ ಹೇಳಿದ ಕಲೆ ಏರಿಸಿದ್ದಾರೆ. ಆಚಾರ್ಯ ಸ್ಥಪತ ಆಮ್ನಾಯ ಜಪೇನ ಚ, ಇನ್ನು ನಿತ್ಯ ನಿರಂತರ ದೇವರಿಗೆ ಆಮ್ನಾಯ ಜಪ, ಆಮ್ನಾಯ ಅಂದ್ರೆ ವೇದ ಮಂತ್ರಗಳ ಘೋಷದಿಂದ ದೇವರಿಗೆ ನಿತ್ಯ ಪೂಜೆ. ಆಚಾರ್ಯ ಸ್ಥಪತ ಆಮ್ನಾಯ ಜಪೇನ ಚ ನಿಯಮೇನ, ಪ್ರತಿಯೊಂದು ದೇವಸ್ಥಾನಕ್ಕೂ ಅದರದ್ದೇ ಆದ ಒಂದು ನಿಯಮಗಳಿರುತ್ತೆ. ಆ ನಿಯಮವನ್ನ ನಾವು ಪಾಲನೆ ಮಾಡಬೇಕು. ಆ ನಿಯಮಕ್ಕೆ ಸರಿಯಾಗಿ ನಾವು ನಿತ್ಯ ನಿರಂತರ ನಡ್ಕೊಂಡ್ರೆ ಆ ದೇವರ ಕ್ಷೇತ್ರದ ವೃದ್ಧಿ ಆಗತ್ತೆ, ಆ ಒಂದು ಸಾನ್ನಿಧ್ಯ ವೃದ್ಧಿ ಆಗತ್ತೆ. ಆಚಾರ್ಯ ತಪಸ ಆಮ್ನಾಯ ಜಪೇನತ ನಿಯಮೇನ ಉತ್ಸವೇನ, ಇನ್ನು ಬೇರೆ ಬೇರೆ ರೀತಿಯ ಉತ್ಸವ, ಗಣಪತಿಗೆ ವಿಶೇಷವಾದ ಉತ್ಸವ ನಿಮ್ಗೆ ಗೊತ್ತಿದೆ, ಚೌತಿ ಉತ್ಸವ ಇರಬಹುದು, ದೀಪೋತ್ಸವ ಇರಬಹುದು ಇತ್ಯಾದಿ. ಹಾಗೆಯೇ ಅನ್ನದಾನೇನ, ಕೊನೆಯದಾಗಿ ಹೇಳುವಂತಹದ್ದು ಬಹಳ ಮುಖ್ಯವಾದ್ದು, ಅನ್ನದಾನ ನಿತ್ಯ ನಿರಂತರ ನಡೀತಾ ಇದ್ರೆ ಆ ಕ್ಷೇತ್ರ ವೃದ್ಧಿಯಾಗತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಎಲ್ಲ ಕಾರ್ಯಕಾರ್ಯ ಸಮಿತಿಯವರು, ಕಾರಣಿ ಸಮಿತಿಯವರು ಹಾಗೂ ಗ್ರಾಮಸ್ಥರು, ಭಗವದ್ ಭಕ್ತರು, ನಮಗೇನು ಸಾಧ್ಯ ಇಲ್ಲ ಅಂದ್ರೆ ಮನೆಯಲ್ಲಿರುವ 4 ಹೂಗಳನ್ನು ದೇವರ ಸನ್ನಿಧಾನಕ್ಕೆ ತೆಂದು ಹೂ ತರುವರ ಮನೆಗೆ ಹುಲ್ಲ ತರುವ ಎಂಬ ದಾಸರ ವಾಣಿಯನ್ನ ನೆನಪಿಸುತ್ತಾ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ, ನಮ್ಮ ಜೀವನವನ್ನ ಸಾರ್ಥಕ ಪಡಿಸಿಕೊಳ್ಳೋಣ. ಏಕೆಂದ್ರೆ ಇನ್ನು ಎಲ್ಲವನ್ನ ನಾವೇ ಮಾಡ್ತೇವೆ ಅಂತಲ್ಲ, ಆ ಮಾಡುವ ಮನಸ್ಸನ್ನಾದ್ರೂ ದೇವರು ಕೊಡ್ಲಿ ಅಂತ ದೇವರನ್ನ ಪ್ರಾರ್ಥಿಸುತ್ತಾ ಗುರುಗಳ ಸನ್ನಿಧಾನದಲ್ಲಿ ಅವರ ಪದತಲದಲ್ಲಿ ನನ್ನೆರಡು ವಚನಾಮೃತವನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಮಹಾಗಣಪತಿ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ.